ಡ್ರೈ ಜಾಮೂನ್ ಮಾಡುವ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೀನಿ. ಯಾವುದೇ ಒಂದು ಜಾಮೂನ್ ಪೌಡ್ರ್ ತೊಗೊಂಡ್ರೆ ನೀವು ಅದನ್ನು ಜರಡೆ ಇಟ್ಕೊಳ್ಳಿ, ಸೀವ್ ಮಾಡ್ಕೊಳ್ಳಿ, ಇಲ್ಲದೇ ಗಂಟಾಗುತ್ತೆ. 200 ಗ್ರಾಮ್ಸ್ ತೊಗೊಂಡಿದ್ದೀನಿ, 200 ಗ್ರಾಮ್ ಶುಗರ್ ತೊಗೊಂಡಿದ್ದೀನಿ, 1 ಲೋಟ ಹಾಲು ನೀರು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಒಂದು 8-10 ಕಾರ್ಡಮಮ್ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಕೊಬ್ಬರಿನ ತುರಿ ತೆಗೆದುಕೊಂಡು ಆಮೇಲೆ ಬಿಳಿ ತುರಿನ ಇಲ್ಲಿ ತೊಳೆದು ಮಿಕ್ಸಿಗೆ ಹಾಕಿ ಸಣ್ಣಗೆ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇದು ಡ್ರೈ ಜಾಮೂನ್ಗೆ ಬೇಕಾಗುವ ಪದಾರ್ಥಗಳು. ಈಗ ಈ ಒಂದು ಮಿಕ್ಸ್ ಮಾಡೋದು ಭಾಳ ಇಂಪಾರ್ಟೆಂಟು. ಈಗ ನಿಧಾನಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅರ್ಧ ಹಾಲು ಅರ್ಧ ನೀರು ಹಾಕ್ಕೊಂಡಿದ್ದೀನಿ, ಭಾಳ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಚಪಾತಿ ಕನ್ಸಿಸ್ಟೆನ್ಸಿಗಿಂತ ಡೋ ಕನ್ಸಿಸ್ಟೆನ್ಸಿಗಿಂತ ಸ್ವಲ್ಪ ಮೆದುವಾಗಿರಬೇಕು. ಯಾಕೆಂದರೆ ಇದು ಅಬ್ಸರ್ವ್ ಆದಮೇಲೆ ಅದು ಸ್ವಲ್ಪ ಗಟ್ಟಿಯಾಗುತ್ತೆ. ಸೊ ಹಾಗಾಗಿ ಈ ಥರ ಕಲಿಸ್ಕೊಳ್ಳಿ. ಈ ಥರ ಕಲಿಸ್ಕೊಂಡು ಇದಕ್ಕೆ ಸ್ವಲ್ಪ ತುಪ್ಪನ ಲೇಪನ ಮಾಡಿ ಇಟ್ಬಿಡಿ. ಆವಾಗ ಒಂದು 10 ಮಿನಿಟ್ಸ್ ಬಿಡಬೇಕು. ಬಿಟ್ಟಾದಮೇಲೆ ಇದನ್ನು ಕರಿಬೇಕಾಗತ್ತೆ. ಈಗ ಮಿಕ್ಸ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸಿದ್ದೀನಿ. ಹೀಗೆ ಉಂಡೆ ಮಾಡಿ ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪನ ಲೇಪನ ಮಾಡಿಬಿಟ್ಟು ಇಟ್ಬಿಡಿ. ನೋಡಿ, ಈಗ 200 ಗ್ರಾಮ್ಸಲ್ಲಿ ಈ ಥರ 20 ಮಾಡ್ಕೊಂಡಿದ್ದೀನಿ. ಆ ಬಾಲ್ ಥರ ಮಾಡಿಬಿಟ್ಟು ಈ ಥರ ಉದ್ದುದ್ದಾಗೆ ಶೇಪ್ ಮಾಡಿದ್ದೀನಿ. ಯಾಕೆಂದರೆ ಡ್ರೈ ಜಾಮೂನ್ಗೆ ಇದು ಒಂಥರ ತುಂಬ ಚೆನ್ನಾಗಿ ಸರ್ವ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಈಗ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಮತ್ತು ಇದು ಶುಗರ್ ಸಿರಪ್ ಕೂಡ ಮಾಡಿಟ್ಕೊಂಡಿದ್ದೀನಿ. ಈ ಶುಗರ್ ಸಿರಪ್ಪು ಥಿಕ್ನೆಸ್ ಆಗಿರಬೇಕು. ನೀವು ಜಾಮೂನ್ ಮಾಡೋದಕ್ಕೆ ಸ್ವಲ್ಪ ತಿನ್ನಾಗಿ ಮಾಡ್ಕೋತೀರ. ಇದು ತಿಕ್ ಶುಗರ್ ಸಿರಪ್ಪು. ಮತ್ತು ಎಣ್ಣೆ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಇಟ್ಕೊಂಡು ಊರಿನ ಕಾದ ನಂತರ ಈಗ ಒಂದೊಂದೇ ಜಾಮೂನ್ನ ನೀವು ಇದಕ್ಕೆ ಬಿಡ್ತೀರ. ಇದು ಗೋಲ್ಡನ್ ಬ್ರೌನ್ ಆಗಿ ತೆಗಿಬೇಕು. ಈಗ ನೋಡಿ, ಎಲ್ಲನೂ ಗೋಲ್ಡನ್ ಬ್ರೌನ್ ಆಗಿ ಫ್ರೈ ಮಾಡಿದ್ದೀನಿ. ಮತ್ತು ಮೊದಲೇ ಶುಗರ್ ಸಿರಪ್ಪು ಸ್ವಲ್ಪ ತಿಕ್ಕಾಗಿರೋಗ್ಲೇ ನೀವು ಇದಕ್ಕೆ ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ಮತ್ತು ಹೀಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೆ ಜಾಮೂನ್ ಮಾಡುವಾಗ ಡೋನ ತಿಕ್ಕಾಗಿ ಮಾಡ್ಕೋಬೇಡಿ, ಯಾಕೆಂದರೆ ಅದು ಒಡೆಯುತ್ತೆ. ಈಗ ಎಲ್ಲ ಗೋಲ್ಡನ್ ಬ್ರೌನ್ ಆಗಿ ಒಂದೊಂದನ್ನು ಉಂಡೆನೂ ನಾದ್ಬಿಟ್ಟು ಈ ಥರ ಮಾಡ್ಕೊಂಡಿರೋ ಅಂಥ ಶೇಪ್ನ ನಾನೀಗ ಎಲ್ಲ ತಿಕ್ಕಾಗಿ ಮಾಡಿರುವಂತಹ ಶುಗರ್ ಸಿರಪ್ಗೆ ಹಾಕ್ತಾಯಿದ್ದೀನಿ. ಇದೊಂದು 2 ಅವರ್ಸ್ ಬಿಟ್ಬಿಡಿ. ಬಿಟ್ಟಾದಮೇಲೆ ಒಂದು 2 ಅವರ್ಸ್ ಆದಮೇಲೆ ಜಾಮೂನ್ನ ಒಂದು 2 ಸ್ಪೂನ್ನಲ್ಲಿ ಅದನ್ನು ಮತ್ತೆ ಮಿಕ್ಸ್ ಮಾಡಿ ಮತ್ತು ಇನ್ನೊಂದು ಅವರ್ ಬಿಟ್ಬಿಟ್ಟು ಅದನ್ನು ಕೊಬ್ಬರಿನಲ್ಲಿ ರೋಲ್ ಮಾಡಬೇಕಾಗತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿದೆ ಜಾಮೂನ್, ಡ್ರೈ ಜಾಮೂನ್. ಈಗ ರೋಲ್ ಮಾಡಬೇಕಾಗಿದೆ ಅಷ್ಟೇ. ಆದರೆ ಇದನ್ನು ಒಂದು 3 to 4 ಅವರ್ಸ್ ಬಿಟ್ಬಿಟ್ರೆ ಭಾಳ ಚೆನ್ನಾಗಿರುತ್ತೆ. ನೋಡಿ, ಈಗ ಸಿರಪ್ಪಲ್ಲಿ ಸೋಕ್ ಮಾಡಿ ಒಂದು 4 ಅವರ್ಸ್ ಆಗಿದೆ. ಎಷ್ಟು ಚೆನ್ನಾಗಿ ಎಲ್ಲ ಅಬ್ಸಾರ್ಬ್ ಆಗಿದೆ. ತಿಕ್ ಸಿರಪ್ ಆದ್ದರಿಂದ ತುಂಬ ಸಾಫ್ಟ್ ಕನ್ಸಿಸ್ಟೆನ್ಸಿ ಬೇಡ. ಈ ರೀತಿ ಆದಮೇಲೆ ಇದನ್ನು ನೀವು ಒಂದೊಂದೇ ತೆಗೆದುಕೊಂಡು ಈ ಥರ ಕೊಬ್ಬರಿದು ಪುಡಿ ಮಾಡಿರೋದು ಹೇಳಿದ್ನಲ್ಲ, ಅದಕ್ಕೆ ಈ ಥರ ರೋಲ್ ಮಾಡಿಬಿಟ್ಟು ಇಡಬೇಕು. ಬಹಳ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮತ್ತು ಡ್ರೈ ಜಾಮೂನು ಸರ್ವ್ ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಸಿರಪ್ಗಿಂತ. ಹೀಗೆ ಒಂದೊಂದನ್ನು ನೀವು ರೋಲ್ ಮಾಡಿಬಿಟ್ಟು ಇಡಬೇಕು.